day, everyone. This is the 10th session of Psychological Assessment chapter. In this today's session's topic is limitations of psychological assessment. In the previous session, that is in the 9th session, I have explained about the functions and uses of psychological assessment. Let me briefly explain about some of the important functions and uses of psychological assessment. The functions of psychological assessment are, the first one is for the self-understanding. We make use of psychological assessment. In order to diagnose individual's problem, we make use of psychological assessment. In order to help for the career planning and in the education sector, we make use of our for the higher education choices for the students who wants to go for, we make use of psychological testing, and to help to predict the future performance. And the last one is to evaluate the outcome of counseling. Whereas the uses of psychological assessment are, psychological assessment can be useful in case of children who have what are the factors that are underlying the learning, for the developmental needs, psychiatric and the neurocognitive vulnerabilities among the children that may have a lot of impact upon academic and social performance. Whereas even in case of adults also, in order to know about in which area they are struggling, especially the situations that some may suffer from depression, some may have developed substance abuse, some are having some personality disorders. So in order to know in which area they have problem, the psychological assessment may be useful. ಇಂದಿನ ಒಂದು ತರಗತಿಯಲ್ಲಿ, ಅಂದರೆ 10ನೆಯ ಒಂದು ತರಗತಿಯಲ್ಲಿ, ಈ ಒಂದು ಸೈಕಲಾಜಿಕಲ್ ಟೆಸ್ಟಿಂಗ್ನ ಒಂದು ಲಿಮಿಟೇಷನ್ಸ್ಗಳೇನು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಇಂದಿನ ಒಂದು ಸೆಷನಲ್ಲಿ ನಾನು ಸೈಕಲಾಜಿಕಲ್ ಅಸೆಸ್ಮೆಂಟ್ನ ಫಂಕ್ಷನ್ಸು ಮತ್ತು ಉಪಯೋಗಗಳ ಬಗ್ಗೆ ಈಗಾಗಲೇ ಹೇಳಿದ್ದೀನಿ. ಸಂಕ್ಷಿಪ್ತವಾಗಿ ಈ ಒಂದು ಸೈಕಲಾಜಿಕಲ್ ಅಸೆಸ್ಮೆಂಟ್ನ ಫಂಕ್ಷನ್ಸ್ನ ನೋಡಿದಾಗ, ನಮ್ಮನ್ನು ನಾವು ಅರ್ಥೈಸಿಕೊಳ್ಳಿಕ್ಕೋಸ್ಕರ ನಾವು ಸೈಕಲಾಜಿಕಲ್ ಅಸೆಸ್ಮೆಂಟನ್ನು ಉಪಯೋಗ ಮಾಡ್ತೇವೆ. ಒಬ್ಬ ವ್ಯಕ್ತಿಯ ತೊಂದರೆಗಳನ್ನು ನಿರ್ಣಯಿಸಲಿಕ್ಕೋಸ್ಕರ ಸೈಕಲಾಜಿಕಲ್ ಅಸೆಸ್ಮೆಂಟನ್ನು ಉಪಯೋಗ ಮಾಡ್ತೇವೆ. ಹಾಗೆ ಒಬ್ಬ ವ್ಯಕ್ತಿಯ ಒಂದು ಔದ್ಯೋಗಿಕ ಯೋಜನೆಗಳೇನು ಮತ್ತು ಅವನ ಒಂದು ಶಿಕ್ಷಣದಲ್ಲಿ ಯಾವ ರೀತಿಯಾದಂಥ ಒಂದು ಆಯ್ಕೆಯನ್ನು ಮಾಡಿಕೊಳ್ಳಬಹುದು ಅನ್ನೋದನ್ನು ತಿಳಿಲಿಕ್ಕೋಸ್ಕರ ಸೈಕಲಾಜಿಕಲ್ ಅಸೆಸ್ಮೆಂಟನ್ನು ಉಪಯೋಗ ಮಾಡ್ತೇವೆ. ಒಬ್ಬ ವ್ಯಕ್ತಿ ಭವಿಷ್ಯದಲ್ಲಿ ಯಾವ ರೀತಿಯಾದಂಥ ಒಂದು ಕಾರ್ಯಕ್ಷಮತೆಯನ್ನು ಮಾಡ್ತಾನೆ ಅನ್ನೋದನ್ನು ನಿರ್ಣಯಿಸಲಿಕ್ಕೋಸ್ಕರ ಈ ಒಂದು ಸೈಕಲಾಜಿಕಲ್ ಅಸೆಸ್ಮೆಂಟನ್ನು ಉಪಯೋಗ ಮಾಡ್ತೇವೆ. ಹಾಗೆ ಆಪ್ತ ಸಮಾಲೋಚನೆಯ ಒಂದು ಫಲಿತಾಂಶವೇನು ಅನ್ನೋದನ್ನು ಇವ್ಯಾಲ್ಯೂಯೇಟ್ ಮಾಡಲಿಕ್ಕೋಸ್ಕರ ಈ ಒಂದು ಸೈಕಲಾಜಿಕಲ್ ಅಸೆಸ್ಮೆಂಟನ್ನು ಉಪಯೋಗ ಮಾಡ್ತೀವಿ. ಹಾಗೆ ಉಪಯೋಗಗಳಿಗೆ ಬಂದಾಗ, ಮಕ್ಕಳಲ್ಲಿ ಮತ್ತು ವಯಸ್ಕರಲ್ಲಿ, ಮಕ್ಕಳಲ್ಲಿ ನೋಡಿದಾಗ ಅವರ ಒಂದು ಕಲಿಕೆಯ ಹಿಂದೆ ಇರುವಂಥ ಅಂಶಗಳು ಯಾವ್ಯಾವು, ವಿಕಾಸಾತ್ಮಕ ಅಂಶಗಳೆಂಥವು, ವೈದ್ಯಕೀಯವಾಗಿ ಏನಾದರೂ ಸಮಸ್ಯೆಗಳಿದೆಯಾ, ಹಾಗೆ ನ್ಯೂರೋಕಾಗ್ನಿಟಿವ್ ಸಮಸ್ಯೆಗಳಿಂದಾಗಿ ಅವರ ಒಂದು ಶಿಕ್ಷಣ ಮತ್ತು ಸಾಮಾಜಿಕ ಕಾರ್ಯಕ್ಷಮತೆಯಲ್ಲಿ ಯಾವುದಾದರೂ ತೊಂದರೆ ಆಗ್ತಾ ಇದೆಯಾ ಅಂತ ನೋಡಲಿಕ್ಕೋಸ್ಕರ, ಹಾಗೆ ನೋಡಿ ನಂತರ ಅವರಿಗೆ ಚಿಕಿತ್ಸೆಯನ್ನು ಕೊಡಲಿಕ್ಕೋಸ್ಕರ ಈ ಒಂದು ಸೈಕಲಾಜಿಕಲ್ ಅಸೆಸ್ಮೆಂಟ್ನ ಮನೋವಿಜ್ಞಾನಿಗಳು ಮಾಡ್ತಾರೆ. ಹಾಗೆ ವಯಸ್ಕರಿಗೆ ಬಂದಾಗ, ವಯಸ್ಕರ ಒಂದು ಜೀವನದಲ್ಲಿ ಯಾವ ರೀತಿಯಾದಂಥ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಅವರಲ್ಲಿ ಯಾವುದಾದರೂ ಮಾನಸಿಕ ತೊಂದರೆಗಳಿದೆಯಾ ಅಥವಾ ಅವರ ಒಂದು ವ್ಯಕ್ತಿತ್ವ ದೋಷಗಳೇನಾದರೂ ಕಂಡು ಬರ್ತಾ ಇದೆಯಾ ಅಂತ ತಿಳಿದುಕೊಂಡು
ಅವರಿಗೆ ಒಂದು ಚಿಕಿತ್ಸೆಯನ್ನು ನೀಡಲಿಕ್ಕೋಸ್ಕರ ಈ ಒಂದು ಸೈಕಲಾಜಿಕಲ್ ಟೆಸ್ಟಿಂಗನ್ನು ನಾವು ಉಪಯೋಗ ಮಾಡ್ತೇವೆ ಅಂತ ಗೊತ್ತಾಯಿತು. ಈಗ ಈ ಒಂದು ಸೈಕಲಾಜಿಕಲ್ ಟೆಸ್ಟಿಂಗ್ನ ಒಂದು ಏನು ಲಿಮಿಟೇಷನ್ಸ್ ಏನು ಅಂತ ತಿಳಿದಾಗ ಕಂಡು ಬರುವುದೇನಪ್ಪ ಅಂದರೆ, ಸೊ ಈಗಾಗಲೇ ನಾನು ಹೇಳಿರೋ ರೀತಿ ಈ ಒಂದು ಸೈಕಲಾಜಿಕಲ್ ಟೆಸ್ಟಿಂಗ್ ಅನ್ನೋದು ಒಂದು ಅಂತರಾವಲೋಕನವನ್ನು ನೀಡ್ತದೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ನಮಗೆ ಒಂದು ಆ ವ್ಯಕ್ತಿಯನ್ನು ನೋಡಿ ಆ ವ್ಯಕ್ತಿಯ ಬಗ್ಗೆ ವಿಚಾರವನ್ನು ನಾವು ಗ್ರಹಿಸಬಹುದಾಗಿದೆ. ಅಂದರೆ ಆ ವ್ಯಕ್ತಿಯ ವರ್ತನೆಗಳೇನು, ಅವನ ಮಾನಸಿಕ ಸಾಮರ್ಥ್ಯಗಳೇನು ಅನ್ನೋದನ್ನು ತಿಳಿಬಹುದಾಗಿದೆ. ಈ ರೀತಿ ಸೈಕಲಾಜಿಕಲ್ ಟೆಸ್ಟಿಂಗನ್ನು ಮಾಡೋದ್ರಿಂದ ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕ ಒಂದು ಕ್ಷೇತ್ರಗಳಲ್ಲಿ ಮಾಡಬೇಕಂತ ನಿರ್ಧಾರಗಳನ್ನು ನಾವು ಮಾಡಬಹುದಾಗಿದೆ. ಹಾಗೆ ಈ ಸೈಕಲಾಜಿಕಲ್ ಟೆಸ್ಟಿಂಗ್ನಲ್ಲಿ ಪಡೆದಂಥ ಮಾಹಿತಿಗಳ ಮುಖಾಂತರ ವ್ಯಕ್ತಿಯ ವರ್ತನೆಗಳನ್ನು ಮತ್ತು ಅವನ ಸಾಮರ್ಥ್ಯಗಳನ್ನು ತಿಳಿದುಕೊಂಡು ಆ ವ್ಯಕ್ತಿಯ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಇದು ಸಹಾಯ ಮಾಡ್ತದೆ ಅಂತ ನಮಗೆ ಈಗಾಗಲೇ ಗೊತ್ತಾಗಿದೆ. ಇಷ್ಟೆಲ್ಲ ಉಪಯೋಗಗಳಿದ್ದರೂ ಸಹ ಈ ಒಂದು ಸೈಕಲಾಜಿಕಲ್ ಟೆಸ್ಟಿಂಗ್ನಲ್ಲಿ ಕೆಲವೊಂದು ಕೊರತೆಗಳು ಸಹ ಕಂಡು ಬರ್ತದೆ ಅಂತ ಗೊತ್ತಾಗ್ತದೆ. ಆ ಕೊರತೆಗಳೇನು ಅಂತ ಬಂದಾಗ, ದ ಲಿಮಿಟೇಷನ್ಸ್ ಆಫ್ ಸೈಕಲಾಜಿಕಲ್ ಅಸೆಸ್ಮೆಂಟ್ ಆರ್ resistance to psychological assessment. That is, many of the decision makers in MCOs, MCOs are nothing but the multi-company organizations are not psychologists. In case if they are psychologists, often they are very much proficient in psychological assessment, whereas these decision makers of the multi-company organizations are not proficient in the psychological assessment. And also, in addition to that, the allocation of budgets and staff responsibilities in MCOs may lead to situations in which the person authorizing psychological evaluation often has no knowledge of the assessment process and little information about our investment in the overall outcome of the case. ಈ ಮೊದಲನೇ ಒಂದು ಲಿಮಿಟೇಷನ್ ಈ ಸೈಕಲಾಜಿಕಲ್ ಅಸೆಸ್ಮೆಂಟ್ ಅಂದರೆ ರೆಸಿಸ್ಟೆನ್ಸ್ ಟು ಸೈಕಲಾಜಿಕಲ್ ಅಸೆಸ್ಮೆಂಟ್. ಹಲವಾರು ಮಲ್ಟಿ ಕಂಪನಿ ಆರ್ಗನೈಸೇಷನ್ ಏನಿರುತ್ತೆ ಅಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ವ್ಯಕ್ತಿಗಳು ಸಾಮಾನ್ಯವಾಗಿ ಅವರು ಮನೋವಿಜ್ಞಾನಿಗಳಾಗಿರೋದಿಲ್ಲ. ಮನೋವಿಜ್ಞಾನಿಗಳು ಈ ಒಂದು ಸೈಕಲಾಜಿಕಲ್ ಟೆಸ್ಟಿಂಗಲ್ಲಿ ಬಹಳ ಪಾಂಡಿತ್ಯವನ್ನು ಪಡೆದಿರ್ತಾರೆ. ಆದರೆ ಈ ಒಂದು ಡಿಸಿಷನ್ ಮೇಕರ್ಸು, ಈ MCOಗಳಲ್ಲಿ ಬರುವಂಥ ಈ ಡಿಸಿಷನ್ ಮೇಕರ್ಸಲ್ಲಿ ಈ ಸೈಕಲಾಜಿಕಲ್ ಅಸೆಸ್ಮೆಂಟ್ ಬಗ್ಗೆ ಅಷ್ಟೊಂದು ಪ್ರಾವೀಣ್ಯತೆ ಇರೋದಿಲ್ಲ. ಹಾಗೆ ಅದರ ಜೊತೆಗೆ ಈ ಕಂಪನಿಗಳಲ್ಲಿ ಬಡ್ಜೆಟನ್ನು ಅಲೋಕೇಟ್ ಮಾಡುವಾಗ ಮತ್ತು ಸ್ಟಾಫ್ಗಳ ಜವಾಬ್ದಾರಿ ಏನಿರುತ್ತೆ ಈ ಒಂದು ಮಲ್ಟಿ ಕಂಪನಿ ಆರ್ಗನೈಸೇಷನಲ್ಲಿ, ಅಲ್ಲೂ ಸಹ ಈ ಒಂದು ಸೈಕಲಾಜಿಕಲ್ ಇವ್ಯಾಲ್ಯೂಯೇಷನ್ ಮಾಡುವುದರ ಮುಖಾಂತರ ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡ್ಬೋದಾಗಿದೆ. ಆದರೆ ಈ ಒಂದು ಡಿಸಿಷನ್ ಮೇಕರ್ಸಿಗೆ ಅಷ್ಟು ಜ್ಞಾನ ಈ ಸೈಕಲಾಜಿಕಲ್ ಅಸೆಸ್ಮೆಂಟ್ ಬಗ್ಗೆ ಗೊತ್ತಿಲ್ಲದೆ ಇರೋದರಿಂದ, ಪ್ರಾವೀಣ್ಯತೆ ಇಲ್ಲದೆ ಇರೋದರಿಂದ ಇದು ಮುಂದೆ ಬರುವಂಥ ಫಲಿತಾಂಶದ ಮೇಲೆ ಅನೇಕ ರೀತಿಯಾದಂಥ ಪರಿಣಾಮವನ್ನು ಉಂಟು ಮಾಡ್ತದೆ ಅಂತ ನಮಗೆ ಗೊತ್ತಾಗ್ತದೆ. ಹಾಗಾಗಿ ಕೆಲವೊಮ್ಮೆ ಅಲ್ಲಿನ ಸ್ಟಾಫ್ ಈ ಒಂದು ಸೈಕಲಾಜಿಕಲ್ ಅಸೆಸ್ಮೆಂಟ್ಗೆ ಒಪ್ಪಲಿಕ್ಕೆ ಇಷ್ಟಪಡದಲೇ ಇರಬಹುದು. ಇವರು ತಡೆ ಹಿಡಿಯೋದನ್ನು ನಾವು ಕಾಣ್ತೇವೆ. The second one is the difficulties in pre-authorization process. One substantial problem in the authorization process is that reviewers often work from standardized authorization protocols that prescribe appropriate clinical criteria needed to authorize psychological assessment, including standardized time or service units within which to accomplish the service. This authorization is often determined without regard to confounding variables in the assessment situation that might indicate, even before the testing session, that this particular evaluation will require more time to complete. ಎರಡನೇದಾಗಿ, ಈ ಒಂದು ಪ್ರೀ ಆಥರೈಸೇಷನ್ ಪ್ರೋಸೆಸ್ನಲ್ಲಿ ಕಂಡುಬರುವಂಥ ಕೆಲವೊಂದು ಸಮಸ್ಯೆಗಳು.
ಈ ರೀತಿಯಾದಂಥ ಆಥರೈಸೇಷನ್ ಕ್ರಿಯೆಗಳಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಈಗಾಗಲೇ ಕೆಲವೊಂದು ಸ್ಟ್ಯಾಂಡರ್ಡೈಸ್ಡ್ ಆಥರೈಸ್ಡ್ ಪ್ರೋಟೋಕಾಲ್ಸ್ನ ನೀಡಲಾಗಿರುತ್ತೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಏನಾಗ್ತದೆ, ಅವರಿಗೆ ನೀಡಿದಂಥ ಈ ಒಂದು ಆಥರೈಸ್ಡ್ ಸೈಕಲಾಜಿಕಲ್ ಅಸೆಸ್ಮೆಂಟ್ ಮುಖಾಂತರ ಮುಖ್ಯವಾಗಿ ನಿಗದಿಪಡಿಸಿದಂಥ ಸಮಯವಾಗಿರಬಹುದು ಅಥವಾ ಕೆಲಸದ ಒಂದು ಅಂಶಗಳಾಗಿರಬಹುದು, ಅವೆಲ್ಲವನ್ನೂ ಸಹ ಈ ಒಂದು ಸರ್ವಿಸ್ನಲ್ಲಿ ಸಂಪೂರ್ಣವಾಗಿ ಪೂರ್ತಿ ಮಾಡಿದಾರೋ ಇಲ್ವೋ ಅಂತ ತಿಳಿಬೇಕಾಗ್ತದೆ. ಹೀಗೆ ಆಥರೈಸೇಷನ್ ಕೊಡೋದ್ರಿಂದ ಅಲ್ಲಿ ಯಾವುದೇ ರೀತಿಯಾದಂಥ ಅನೇಕ ಚರಾಂಶಗಳಿಂದ ಉಂಟಾದಂಥ ಬದಲಾವಣೆಗಳನ್ನು ನಾವು ನಿಖರವಾಗಿ ನಿರ್ಧಾರ ಮಾಡಿ ತಿಳಿದುಕೊಳ್ಳಕ್ಕೆ ಹೆಚ್ಚಿನ ಒಂದು ಸಮಯ ಬೇಕಾಗ್ತದೆ. ಇದು ಎರಡನೇ ಒಂದು ಲಿಮಿಟೇಷನ್. The third one is the problem with reimbursement. The most frequently cited problems have to do with the low levels of reimbursement. Despite the fact that psychological assessment may require specialized and advanced training and experience, some national MCOs pay less per hour for psychological assessment than for individual therapy. ಮೂರನೇದಾಗಿ ಕಂಡುಬರೋದು ಅಂದರೆ, ಇಲ್ಲಿ ಈ ಒಂದು ಯಾರು ನಿರ್ಧಾರ ಮಾಡುವಂಥ ವ್ಯಕ್ತಿಗಳು ಏನಿರ್ತಾರೆ ಈ MCOಗಳಲ್ಲಿ, ಅವರಿಗೆ ನೀಡುವಂಥ ಒಂದು ರಿಯಂಬರ್ಸ್ಮೆಂಟ್, ಒಂದು ಹಣ ಏನಿದೆ ಅದು ತುಂಬ ಕಡಿಮೆ ಮಟ್ಟದಲ್ಲಿ ನೀಡೋದ್ರಿಂದ ಅವರು ಉಪಯೋಗ ಮಾಡುವಂಥ ಒಂದು ಸೈಕಲಾಜಿಕಲ್ ಅಸೆಸ್ಮೆಂಟಿಗೆ ತುಂಬ ಕಡಿಮೆ ಮಟ್ಟದಲ್ಲಿ ಅವರಿಗೆ ಹಣವನ್ನು, ಒಂದು ವೇತನವನ್ನು ಕೊಡೋದನ್ನು ನಾವು ಕಾಣ್ತೇವೆ. ಹಾಗೆ ನಾಲ್ಕನೇದಾಗಿ ಡಿಸಿಷನ್ ರಿಗಾರ್ಡಿಂಗ್ ದ ಅಸೆಸ್ಮೆಂಟ್. ಡಿಸಿಷನ್ಸ್ ಅಬೌಟ್ ವಿಚ್ ಟೆಸ್ಟ್ಸ್ ಆರ್ acceptable or optimal in a particular assessment situation are often made by the multi-company organization rather than the psychologists. The problem that then arises is demonstrated by the authorization of predetermined testing protocols. Decisions regarding which tests are appropriate is a clinical issue and should not be made according to a company protocol. There is a sound rationale. A psychologist should be free to adapt the protocol that fits the needs of the client on the basis of accepted clinical indicators. ನಾಲ್ಕನೇದಾಗಿ ಈ ಒಂದು ಅಸೆಸ್ಮೆಂಟ್ಗಳ ಬಗ್ಗೆ ತೆಗೆದುಕೊಳ್ಳುವಂಥ ನಿರ್ಧಾರಗಳು. ಇಲ್ಲಿ ಏನಾಗ್ತದೆ ಅಂದರೆ, ಈ MCO ಅಂದರೆ ಮಲ್ಟಿ ಕಂಪನಿ ಆರ್ಗನೈಸೇಷನಲ್ಲಿ ನಡೆದಂಥ ಒಂದು ಸೈಕಲಾಜಿಕಲ್ ಅಸೆಸ್ಮೆಂಟ್ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಮನೋವಿಜ್ಞಾನಿಗಳಾಗಿರೋದಿಲ್ಲ. ಹಾಗಾಗಿ ಏನಾಗ್ತದೆ, ಇಲ್ಲಿ ಯಾವ ಸಮಸ್ಯೆ ಎದುರಾಗ್ತದಪ್ಪ ಅಂದರೆ, ಈಗಾಗಲೇ ಮೊದಲೇ ನಿರ್ಧಾರ ಮಾಡಿದಂಥ ಒಂದು ಟೆಸ್ಟಿಂಗ್ ಪ್ರೋಟೋಕಾಲ್ಸ್ ನೀಡಿದಂಥ ಆಥರೈಸ್ಡ್ ಪರ್ಸನ್ಸಿಂದ ಅದು ಪ್ರೋಟೋಕಾಲ್ಸ್ ಬಂದ್ಬಿಟ್ಟಿರುತ್ತೆ. ಅದೇ ಪ್ರಕಾರವಾಗಿ ಇಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಅಂಥ ಒಂದು ನಿರ್ಧಾರಗಳು ಈ ಕ್ಲಿನಿಕಲ್ ಇಶ್ಯೂಸ್ಗೆ ಸಂಬಂಧಪಟ್ಟಾಗ, ಈ ಕಂಪನಿಯ ಪ್ರೋಟೋಕಾಲ್ಗಳಿಗೆ ಸಂಬಂಧಪಟ್ಟಂತೆ ಕ್ಲಿನಿಕಲ್ ಇಶ್ಯೂಸ್ಗಳ ಬಗ್ಗೆ ನಾವು ನಿರ್ಧಾರಗಳನ್ನು, ಮನೋವಿಜ್ಞಾನಿಗಳು ನೀಡಿದಂಥ ನಿರ್ಧಾರಗಳನ್ನು ಇವರು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅಕಸ್ಮಾತ್ ಇಲ್ಲಿ ಏನಾದರೂ ಮನೋವಿಜ್ಞಾನಿಯನ್ನು ಅವರು ಕಂಪನಿಯ ನಿರ್ಧಾರಕರಾಗಿ ತೆಗೆದುಕೊಂಡಾಗ ಅವರಿಗೆ ಸಂಪೂರ್ಣ ಒಂದು ಸ್ವಾತಂತ್ರ್ಯವನ್ನು ನೀಡಬೇಕಾಗ್ತದೆ. ಯಾವುದೇ ಒಂದು ಈಗಾಗಲೇ ಪ್ರೋಟೋಕಾಲ್ಸನ್ನು ಕೊಟ್ಟು ಅದರ ಮುಖಾಂತರ ಆ ಮನೋವಿಜ್ಞಾನಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂತ ತಿಳಿಸೋದಕ್ಕಿಂತ ಅವರಿಗೆ ಸ್ವತಂತ್ರವನ್ನು ಕೊಡೋದ್ರಿಂದ ಅನೇಕ ಒಳ್ಳೆಯ ನಿರ್ಧಾರಗಳನ್ನು ಮನೋವಿಜ್ಞಾನಿ ತೆಗೆದುಕೊಳ್ಳಬಹುದಾಗ್ತದೆ. ಐದನೆಯದಾಗಿ ಲಾರ್ಜ್ ಸಿಸ್ಟಮ್ ಇಶ್ಯೂಸ್. There remain several issues that deserve attention. The first concerns the failure of most national companies to reimburse for appropriately trained and supervised students
interns or unlicensed postdoctoral psychologists to conduct assessments. When these evaluations are done under the close supervision of a licensed psychologist as part of an organized training program, they should count for reimbursement purpose as being conducted by that licensed psychologist. The supervising psychologist devotes the training and supervision time, often hours per battery, necessary to meet the professional, ethical, and legal requirements for signing off on the report. The refusal to reimburse for any of that time places these training programs at risk of closure and thus is a threat to the field of psychological assessment. ಕೊನೆಯದಾಗಿ ಲಾರ್ಜ್ ಸಿಸ್ಟಮ್ ಇಶ್ಯೂಸ್. ಹಲವಾರು ಈ ಒಂದು ನ್ಯಾಷನಲ್ ಕಂಪನೀಸ್ ಏನು ಮಾಡ್ತಾರಪ್ಪ ಅಂದರೆ, ಅವರು ಟ್ರೈನಿಂಗ್ನಲ್ಲಿರುವಂಥ ಒಂದು ವಿದ್ಯಾರ್ಥಿಗಳನ್ನು, ಇಂಟರ್ನ್ಸ್ನ ಅಥವಾ ಅನ್ಲೈಸೆನ್ಸ್ಡ್ ಪೋಸ್ಟ್ ಡಾಕ್ಟರಲ್ ಸೈಕಾಲಜಿಸ್ಟನ್ನ ಉಪಯೋಗವನ್ನು ಮಾಡಿಕೊಂಡು ಈ ಕೆಲವೊಂದು ಅಸೆಸ್ಮೆಂಟನ್ನು ಮಾಡಿಸ್ತಾರೆ. ಇಂಥ ಟೈಮಲ್ಲಿ ಅದು ಸಮಸ್ಯೆ ಮತ್ತೆ ಎದುರಾಗ್ತದೆ. ಅಕಸ್ಮಾತ್ ಅವರೇನಾದರೂ ಲೈಸೆನ್ಸ್ಡ್ ಸೈಕಾಲಜಿಸ್ಟ್ನ ಕಂಪನಿಯ ಒಂದು ಭಾಗವಾಗಿ ತೆಗೆದುಕೊಂಡು ಅವರಿಗೆ ಸೂಕ್ತವಾದಂಥ ಒಂದು ರಿಯಂಬರ್ಸ್ಮೆಂಟನ್ನು ಕೊಟ್ಟಾಗ ಈ ಸೂಪರ್ವೈಸಿಂಗ್ ಸೈಕಾಲಜಿಸ್ಟ್ ಏನು ಮಾಡ್ತಾರೆ, ಅವರು ತರಬೇತಿ ಮತ್ತು ಸೂಪರ್ವಿಷನ್ ಟೈಮ್ ಏನಿರುತ್ತೆ, ಅವರು ಮಾಡಿದಂಥ ಕೆಲಸಗಳಿಗೆ ಅನುಗುಣವಾಗಿ ಅವರು ಕೆಲಸವನ್ನು ಮಾಡಿದಾಗ ಅವರು ಲೀಗಲ್ ರಿಕ್ವೈರ್ಮೆಂಟ್ಸಿಗೆ ತಕ್ಕಂತೆ ಅವರು ಅವರ ಒಂದು ಟೆಸ್ಟಿಂಗ್ ಇದರ ಮೇಲೆ ಅವರ ಸೈನನ್ನು ಅವರು ಮಾಡ್ಬೋದಾಗುತ್ತೆ. ಅಕಸ್ಮಾತ್ ಅವರಿಗೆ ಸರಿಯಾದ ವೇತನವನ್ನು ಕೊಡಲಿಲ್ಲ ಅಂದಾಗ ಮತ್ತೆ ಅಲ್ಲಿ ಸಮಸ್ಯೆಗಳು ಉಂಟಾಗ್ತದೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಲೀಗಲ್ ಈ ಒಂದು ಆಥರೈಸ್ಡ್ ಸೈಕಾಲಜಿಸ್ಟ್ನ ಬದಲಾಗಿ ಅವರು ಅನ್ಲೈಸೆನ್ಸ್ಡು ಅಂಥವ್ರನ್ನೆಲ್ಲ ತೆಗೆದುಕೊಂಡಾಗ ಲೀಗಲ್ ಇಶ್ಯೂಸ್ ಏನಾದರೂ ಬಂತು ಅಂದರೆ ಅಲ್ಲಿ ಮನೋವಿಜ್ಞಾನಿಯ ಒಂದು ಕೊರತೆ ಎದ್ದು ಕಾಣುತ್ತೆ ಅಂತ ನಮಗೆ ಗೊತ್ತಾಗ್ತದೆ. ಇತರೆ ಒಂದು ಲಿಮಿಟೇಷನ್ಸ್, ದ ಅದರ್ ಲಿಮಿಟೇಷನ್ಸ್ ಆರ್ ನೋ ಸೈಕಲಾಜಿಕಲ್ ಟೆಸ್ಟ್ ಇಸ್ ಎವರ್ ಕಂಪ್ಲೀಟ್ಲಿ ವ್ಯಾಲಿಡ್ ಆರ್ ರಿಲಯಬಲ್ ಬಿಕಾಸ್ ದ ಹ್ಯೂಮನ್ ಸೈಕಿ ಈಸ್ ಜಸ್ಟ್ complicated to know anything about it with full confidence. That is why there can be uncertainty about a case even after extensive testing. Many applicants experience considerable test anxiety. Negative attitude towards psychological tests may also lower applicants' motivation to perform well on the test, which in turn reduce the predictive validity of the test. Administration and interpretation of the test is done only by qualified psychologists. ಇತರೆ ಒಂದು ಲಿಮಿಟೇಷನ್ಸನ್ನು ನೋಡಿದಾಗ ಯಾವುದೇ ಒಂದು ಸೈಕಲಾಜಿಕಲ್ ಪರೀಕ್ಷೆ ಏನಿದೆ ಅದು ಸಂಪೂರ್ಣವಾಗಿ ವ್ಯಾಲಿಡ್ ಆಗಿರಲ್ಲ ಅಥವಾ ರಿಲಯಬಲ್ ಆಗಿರಲ್ಲ. ಇದಕ್ಕೆ ಮುಖ್ಯ ಕಾರಣ ಮಾನವನ ಮನಸ್ಸು ಅಂತ ಏನಿದೆ ಇದು ತುಂಬ ಕ್ಲಿಷ್ಟಕರವಾದದ್ದು. ಇದು ನಾವೊಂದು ಸಂಪೂರ್ಣ ಕಾನ್ಫಿಡೆನ್ಸಿಂದ ಇದು ಹೀಗೆ ನಡೆಯುತ್ತೆ ಅಂತ ಒಬ್ಬ ಮನೋವಿಜ್ಞಾನಿ ಹೇಳಲಿಕ್ಕೆ ಅದು ತುಂಬ ಕಷ್ಟ ಆಗ್ತದೆ. ಯಾಕೆಂದರೆ ಈ ಒಂದು ಮಾನವನ ಮನಸ್ಸು ಅನ್ನೋದು ಅನ್ಸರ್ಟೇನ್ ಅದು. ಹಾಗಾಗಿ ಒಂದು ಅತಿ ಒಂದು ಎಕ್ಸ್ಟೆನ್ಸಿವ್ ಟೆಸ್ಟಿಂಗನ್ನು ಮಾಡಿ ಅದು ಹಿಂಗೆ ನಡೆಯುತ್ತೆ, ಇಷ್ಟೇ ನಿಖರವಾಗಿ ಈ ಥರ ಆಗ್ತದೆ ಅಂತ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗೆ ಹಲವಾರು ಅಪ್ಲಿಕೆಂಟ್ಸು ಏನು ಅವರು ಪರೀಕ್ಷೆಯನ್ನು ಎದುರಿಸುವಾಗ ಆತಂಕವನ್ನು ತೋರ್ಪಡಿಸೋದು ಗೊತ್ತಾಗ್ತದೆ. ಇಂಥ ಆತಂಕದಿಂದಾಗಿ ಅವರ ಒಂದು ಅಂಕಗಳು ಏನು ಅವರು ಪಡೆಯುವಂಥ ಈ ಒಂದು ಪರೀಕ್ಷೆಗಳಲ್ಲಿ ಪಡೆಯುವಂಥ ಈ ಸೈಕಲಾಜಿಕಲ್ ಟೆಸ್ಟಿಂಗಲ್ಲಿ ಪಡೆಯುವಂಥ ಅಂಕಗಳು ಆತಂಕದಿಂದಾಗಿ ಕಡಿಮೆ ಆಗೋದನ್ನು ಕಾಣ್ತೇವೆ. ಹಾಗೆ ಈ ಸೈಕಲಾಜಿಕಲ್ ಟೆಸ್ಟಿಂಗ್ ಬಗ್ಗೆ ಋಣಾತ್ಮಕವಾದಂಥ ಧೋರಣೆಯನ್ನು ವ್ಯಕ್ತಿಗಳು ಹೊಂದಿರೋದ್ರಿಂದ ಅವರಲ್ಲಿನ ಒಂದು ಅಪ್ಲಿಕೆಂಟ್ಸ್ನ ಒಂದು ಪ್ರೇರಣೆಯ ಮಟ್ಟ ಬಹಳ ಕಡಿಮೆ ಮಟ್ಟದಲ್ಲಿರೋದು ನಮಗೆ ಗೊತ್ತಾಗ್ತದೆ. ಹಾಗಾಗಿ ಈ ಪ್ರಿಡಿಕ್ಟಿವ್ ವ್ಯಾಲಿಡಿಟಿ ಕಡಿಮೆ ಆಗ್ತದೆ ಇಂಥ ಪರೀಕ್ಷೆಗಳಲ್ಲಿ. ಹಾಗೆ ಯಾವುದೇ ಒಂದು ಟೆಸ್ಟನ್ನು ನಾವು ಒಬ್ಬ ಕ್ವಾಲಿಫೈಡ್ ಸೈಕಾಲಜಿಸ್ಟ್ನಿಂದ ಅಡ್ಮಿನಿಸ್ಟರ್ ಮಾಡೋದು ಮತ್ತು ಅವರು ಅದನ್ನು ಅರ್ಥೈಸುವುದು ಅಥವಾ ಇಂಟರ್ಪ್ರಿಟೇಷನ್ ಮಾಡೋದು ಬಹಳ ಮುಖ್ಯವಾಗಿ ಅವಶ್ಯಕ ಅನ್ನೋದು ಗೊತ್ತಾಗ್ತದೆ. ಅದರ ಬದಲಾಗಿ ಅನ್ಲೈಸೆನ್ಸ್ಡ್ ಸೈಕಾಲಜಿಸ್ಟನ್ನು ಉಪಯೋಗ ಮಾಡೋದು ಅಥವಾ ಇಂಟರ್ನ್ಸ್ನ ಸ್ಟೂಡೆಂಟ್ಸನ್ನು ಉಪಯೋಗ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ನಮಗೆ ಗೊತ್ತಾಗ್ತದೆ.